ಗೈಸ್ ಹೆದರ್ಕೊಂಡ್ರ ಟಿ ನೋಡಿ ಇದೇ ಟಿ ಚಂದ್ರಕುಮಾರ್ ಎನ್ನಾರ್ಪುರದವರು. ಸೊ ನೀವು ಹೋಗ್ಬೇಕಾದ್ರೆ ಇವರಿಗೆ ಕಾಲ್ ಮಾಡಿ ಏನೇನು ಬೇಕು ಇನ್ಫಾರ್ಮೇಷನ್ ಎಲ್ಲ ಪಡ್ಕೊಳ್ಳಿ. ಸೊ ನಾವು ಹೋಗೋದು ಬರೀ 9 ಜನಗೆ 15 ಜನ ಗಾಡಿ. ಗೈಸ್ ನೋಡಿ ಹೆಂಗಿದೆ ಎಲ್ಲ ಕೂತಿದ್ದಾರೆ ನೋಡಿ ಗೈಸ್ ಎಲ್ಲ ಬೆಳಗ್ಗೆ. ಗೈಸ್ ನಾವು ಪೆಟ್ರೋಲ್ ಹಾಕೋಕ್ಕೆ ಕೊಪ್ಪದಲ್ಲಿದ್ದೀವಿ. ಇನ್ನು ಆಗುಂಬೆಯಿಂದ ತಮ್ಮನೇಲಿ ನೋಡಿರ್ತೀರಾ ನಾವು ಹೋಗ್ತಿರೋದು ಗೋವಾಗೆ ಗೈಸ್. ಗೋವಾ ಹೋಗಬೇಕಿತ್ತು ಅನ್ಸತಿ. ಗೋವಾಗೆ ಟ್ರಿಪ್ ಮಾಡ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್. ಜಸ್ಟ್ ಓನ್ಲಿ 9 ಮೆಂಬರ್ಸು 15 ಮೆಂಬರ್ಸ್ ಇನ್ ಸೀಟಿನ ಟಿ ಮಾಡಿರೋದು ಆರಾಮಲ್ಲಿ ಹೋಗೋಣ ಅಂತ. ಸೊ ಗೈಸ್ ಇವಾಗ ಬೆಳಗಾಗಿದೆ. ಸುಸ್ತಾಯಿದೆ ಗೈಸ್, ಹೊಟ್ಟೆ ಸಿಗ್ತಿದೆ 6 ಗಂಟೆಗೆ. ಸೊ ಅದು ತಿನ್ನೋಣ. ಸೊ ನೆಕ್ಸ್ಟು ಈಗ ಜಾಸ್ತಿ ಅಂದರೆ ನಾವು ವ್ಯೂಸ್ ಎಲ್ಲೂ ನಿಲ್ಲಲ್ಲ, ಡೈರೆಕ್ಟ್ ಗೋವಾ. ನಾವೆಲ್ಲ ಬುಕ್ಕಿಂಗ್ ಮಾಡಾಗಿದೆ ರೂಮ್ಸು ಲಾಡ್ಜ್ ಏನೇನು ಬೇಕು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಈಗ ಫಸ್ಟ್ ಹೋಗಿ ನಾವು ಅದು ನಮ್ಮ ಲಾಡ್ಜ್ ಹೋಗಿ ಅಂತ ಹೆಂಗಿದೆ ಹೋಮ್ ಟೂರ್ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಏನಿದೆ ಗೈಸ್ ನಾವು ತಿಂಡಿಗೆ ಬಂದಿದ್ದೀವಿ ಆಗುಂಬೆ. ನಾನು 1 ವರ್ಷ ಆಯಿತು ಬಂದು ಜಾಸ್ತಿ ಗೈಸ್. ನೋಡಿ ಇದೆ ಆಗುಂಬೆ ಟಿಪ್. ಅದು ಸಕ್ಕತ್ ಹೊಡಿತಾರೆ ಗೈಸ್ ನೋಡಿ. ಬನ್ನಿ ಗೈಸ್ ಹೋಗಿ ತಿಂಡಿ ಮಾಡ್ಕೊಳೋಣ. ತಿಂಡಿ ಮಾಡಿ ಸಿಗ್ತೀನಿ. ತಿಂಡಿಗೆ ಬಂದಿರೋದು ದ ಮೋಸ್ಟ್ ಫೇಮಸ್ ಹೋಟೆಲ್ ಸೋಮೇಶ್ವರದಲ್ಲಿರೋದು. ತಿಂಡಿ ಏನು ತಿಂಡಿ ತೋರಿಸ್ತೀನಿ. ಪೆಟ್ರೋಲ್ ಹಾಕ್ತಾ ಇದ್ದೀವಿ. ಸೊ ಈಗ ಇಲ್ಲಿಂದ ಆಗುಂಬೆಯಲ್ಲಿ ತಿಂಡಿ ಮಾಡ್ಕೊಂಡು, ಸೊ ಸೋಮೇಶ್ವರ ಮೋಸ್ಟ್ ಫೇಮಸ್ ಹೋಟೆಲ್ ಅಲ್ಲಿ ತಿಂಡಿ ಮಾಡ್ಕೊಂಡು ಸೊ ಅಲ್ಲಿಂದ ಹೊಡೋಣ. ಈಗ ಎಲ್ಲಿ ನಿಲ್ಸಲ್ಲ, ಆಲ್ಮೋಸ್ಟ್ ಯಾವುದು ವ್ಯೂಸ್ ಎಲ್ಲ ಇವಾಗ ನೋಡಲ್ಲ, ಬರ್ತಾ ನೋಡ್ಕೊಬರೋದು. ಸೊ ಈಗ ಫಸ್ಟ್ ನಾವು ಹೋಗೋದೇ ಡೈರೆಕ್ಟ್ ಗೋವಾಗೆ. ಪಲಾವ್, ಮೊಸರು ಬಜ್ಜಿ, ಸಾಂಬಾರು ಟೇಸ್ಟ್ ಮಾಡ್ತೀನಿ ನಾನು ಹಿಂಗಿದೆ. ಫೈನಲಿ ಗೈಸ್ ತಿಂಡಿ ಎಲ್ಲ ಮುಗೀತು. ಈಗ ನಾವು ಹೊಡ್ತಾ ಇದ್ದೀವಿ ಕುಂದಾಪುರಕ್ಕೆ. ಕುಂದಾಪುರಲ್ಲಿ ಹೋಗಿ ಮರವಂತೆ, ಗೋಕರ್ಣ ಎಲ್ಲಿ ನಿಲ್ಸೋದಂತ ನೋಡ್ತಾ ಇದ್ದೀವಿ. ನಮ್ಮದು ಬಾಯ್ಸ್ ಇಲ್ಲಿದ್ದಾರೆ, ಎಲ್ಲೆಲ್ಲ ಅವರೇ ಹೇಳ್ತಾರೆ ಪ್ಲೇಸ್ ಎಲ್ಲೆಲ್ಲ ಅಂತ. ಸೊ ವಾಚ್ ಮಾಡ್ತಾರೆ ಗೈಸ್. ನಿಮ್ಗೆ ಗೊತ್ತಿಲ್ಲ. ಈಗ ನಾವು ಬಂದಿರೋದು ಮರವಂತೆ ಬೀಚ್ಗೆ ಹತ್ರ ನಿಂತಿದ್ದೀವಿ. ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಗೈಸ್. ಇನ್ನು ನಾವು ಆಲ್ಮೋಸ್ಟ್ ನಾವು ಬೀಚೇ ಕವರ್ ಮಾಡೋದು ಆದಷ್ಟು. ಯಾಕಂದ್ರೆ ಗೋಕರ್ಣ, ಹೊನ್ನಾವರ್ ಸುಮಾರು ಫೇಸ್ ಯಾಂ ಬಿ ಓಚ್ರೆ ಹೊನ್ನಾವರ್, ಗೋಕರ್ಣ ಸುಮಾರುಗಳು ಬೀಚ್ ನೋಡೋಕ್ಕಿದೆ. ಮುರುಡೇಶ್ವರು ಹಂಗೆ ನೋಡ್ತಾ ಗೋವಾಗೆ ಹೋಗೋದು ಗೈಸ್. ಈಗ ನಾನು ಹಿಂದ್ಗಡೆ ಕಾಣ್ತಿರ್ಬೋದು ನಿಮಗೆ ನೋಡಿ, ಇದೇ ನಮ್ಮ ಇದು ಮರವಂತಿ ಬೀಚ್. ಈಗ ಅಣ್ಣ ಬರ್ರಿ, ಈ ಕಡೆ ಬೀಚು, ಆ ಕಡೆ ನೀರು. ಅಲ್ಲಿ ಇಲ್ಲಿ ಮರವಂತಿಯಲ್ಲಿ ಸ್ಪೆಷಲ್ ಏನಂದರೆ ಸ್ಕೈ ಡೈನಿಂಗ್ ಇದೆ. ಸ್ಕೈ ಡೈನಿಂಗ್ ಅಂದರೆ ಸ್ಕೈಯಲ್ಲಿ ಕೂತ್ಕೊಂಡು ಡೈನಿಂಗ್ ಮಾಡೋದು, ಅಂದರೆ ಡೈನಿಂಗ್ ಟೇಬಲ್. ಸೊ ಅಲ್ಲೂ ವಿಸಿಟ್ ಮಾಡ್ಬೇಕಂತ ಇದ್ದೀವಿ. ಸೊ ನೀವು ಪ್ಲ್ಯಾನ್ ಆಗಿಲ್ಲ ಏನಂತ. ನಮ್ಮ ಪ್ಲ್ಯಾನ್ ಮೇನ್ ಫಸ್ಟ್ ಗೋವಾ ರೀಚ್ ಆಗ್ಬೇಕು ನಾವು. ಏನಂದರೆ ನಾವು ಇವತ್ತಿಂದ ನಾವು ರೆಸಾರ್ಟ್ ಬುಕ್ ಮಾಡಿದ್ದೀವಲ್ಲ. ಸೊ ಇವತ್ತು 1 ಡೇ ವೇಸ್ಟ್ ಆದರೆ ನಮಗೆ ಲಾಸ್ ಆಗುತ್ತೆ. ಸೊ ಹಂಗೆ ಅದಕ್ಕೋಸ್ಕರ ಆದಷ್ಟು ಬೇಗ ನಾವು ಪ್ಲಾನ್ ಮಾಡಿ. ಯಾಕಂದ್ರೆ ನಮಗೆ ಬಟ್ वो कैसा है वारा ना वो बोट की शिप कैसा वो वहाँ देखो जो आ रहा ना वहाँ ಇದೆ ಮರವಂತೆ ಸ್ಕೈ ಡೈನಿಂಗ್ ಇದೆ ಗೈಸ್, ಅಲ್ಲಿ ನಡೀತಾ ಇದೆ. ಫೈನಲಿ ನಾವು ಮರವಂತೆಯಿಂದ ಹೊರಟ್ವಿ. ಯಾಕಂದರೆ ನಮಗೆ ಬೇರೆ ಕಡೆ ಇದೆಯಲ್ಲ, ಸೊ ಅಲ್ಲೂ ಕವರ್ ಮಾಡಿ. ಸೊ ಸಿಗ್ತೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಲ್ಲಿ. ನೆಕ್ಸ್ಟ್ ಐ ಥಿಂಕ್ ಗೋಕರ್ಣ ಇಲ್ಲ ಮುರುಡೇಶ್ವರ ಅನಿಸುತ್ತೆ. ಸಿಗೋಣ ಗೈಸ್ ಅಲ್ಲಿ. ಬಾಯ್ ಬಾಯ್. ಇಲ್ಲ ಬೇಗ ತರ ಚಿನಿ ಬರ ಹಿಂಗೆ. ನಾವು ಗೋವಾ ಬಾರ್ಡರಿಗೆ ಬಂದಿದ್ದೀವಿ. ಗೋವಾ ನೋಡಿ ಚೆಕ್ಕಿಂಗ್ ನಡೀತೆ. ಯಾಕಂದರೆ ಇಲ್ಲಿಂದ ಹೋಗ್ತಾ ಏನು ತಗೊಂಡು ಹೋಗ್ತಿಲ್ಲ, ಯಾಕಂದರೆ ಅಷ್ಟು ಸ್ಟ್ರಿಕ್ಟ್ ಇರುತ್ತೆ. ಸೊ ಗೈಸ್ ಫೈನಲಿ ಅಂತೂ ನಾವು ಗೋವಾ ಬಾರ್ಡ್ರು, ನೀವು ಕರ್ನಾಟಕದಲ್ಲಿ ಬಾರ್ಡ್ರಲ್ಲಿ ಇದ್ದೀವಿ. ಸೊ ಈಗ ಆಯಿತು, ಅಲ್ಲಿ ಪಾಸ್ ಆಯಿತು. ಈಗ ಹೊರಟ್ವಿ ಗೈಸ್. ಸೊ ನೀವು ಹೋಗಿ ಗೋವಾದಲ್ಲಿ ಎಂಜಾಯ್ ಮಾಡೋಣ. ಈಗ ಹೆಂಗೋ ಗೋವಾಗೆ ಬಂದಾಗಿದೆ. ಸೊ ಇವರೆಲ್ಲ ಒಳ್ಳೆ ಕೂತಿದ್ದಾರೆ ನೋಡಿ ಗೈಸ್. ಫುಲ್ ಚೆಕ್ಕಿಂಗ್ ನಡೆಯುತ್ತೆ ಎಲ್ಲದಕ್ಕೂ. ಮರ್ಯಾದೆನೇ ಇಲ್ಲ ಇಲ್ಲಿ ಗೋವಾದಲ್ಲಿ ಕರೆಕ್ಟಾಗಿ. ಇದು ಮನೆ ನೋಡಿ ಗೈಸ್ ಹೆಂಗಿದೆ. ಕಪ್ಪಡೆ ಸುಮ್ಮನೆ ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ ಗೋವಾ ಮಾತ್ರ. ನಾವು ಲೈಫಲ್ಲಿ ಒಂದು ಗೋವಾ ನೋಡ್ತೀವಿ.
ನಮ್ಮ ರೆಸಾರ್ಟಿಗೆ ನಾವು ರೀಚ್ ಆಗಿದ್ದೀವಿ. ಹೆಂಗಿದೆ ನೋಡಿ ರೆಸಾರ್ಟು, ಬರೀ ಗೈಸ್ ಇಲ್ಲಿ ಎಲ್ಲೋದ್ರೂ ನೋಡಿ ಹೆಂಗಿದೆ. ನಾವು ಬಂದಿ ರೆಸಾರ್ಟ್ ಗೋವಾದಲ್ಲಿ ಗೈಸ್. ಫೈನಲಿ ನಾವು ರೂಮಿಗೆ ಬಂದು ಚೆಕ್ಔಟ್ ಮಾಡಿ ನಮ್ಮ ರೂಮ್ ಚೆಕ್-ಇನ್ ಮಾಡಿ ಏನೇನಿದೆ ನಮ್ಮ ಥಿಂಗ್ಸ್ ಎಲ್ಲ ಅವಾಗೆ ಡ್ರೆಸ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿಲ್ಲ, ಯಾಕಂದರೆ ಈಗ ಬೀಚಿಗೆ ಹೋಗ್ತೀವಿ. ಮತ್ತು ಆಂಜನೇಯ ಬೀಚ್ ಅಂತ, ಅಂಜುನಾ ಬೀಚ್, ಸಾರಿ ಆಂಜನೇಯ, ನಾವು ಆಂಜನೇಯ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿ ಏನೇನಿದೆ ಹೋಗಿ ನೋಡಿ ಎಕ್ಸ್ಪ್ಲೋರ್ ಮಾಡೋಣ. ಅಷ್ಟಂಕ ನೋಡ್ತಾ ಇದ್ದೀವಿ. ಇದರಲ್ಲಿ ನೈಟ್ ನೋಡಿ ಹೆಂಗಿರುತ್ತೆ, ಈ ಥರ ಇರುತ್ತೆ ಸಖತ್ತಾಗಿದೆ ನೈಟ್ ಮಾತ್ರ. ನಮಗೆ ಸುಸ್ತಾಗಿಬಿಟ್ಟಿದೆ, ಆಗ್ತಿಲ್ಲ. ನಾವು ಜರ್ನಿ ಮಾಡಿ ಬಂದಿಲ್ಲ, 12 ಅವರ್ ಜರ್ನಿ ಇರ್ತಲ್ಲ, ಸುಸ್ತಾಗಿಬಿಟ್ಟಿದೆ. ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ನಾವು ಗೋವಾಗೆ ಬಂದಿದ್ದೀವಿ, ಫಸ್ಟ್ ಟೈಮ್ ರೀಚ್ ಆಗಿ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಲಾಸ್ಟ್ ಟೈಮ್ ನಾನು ನೋಡೋಕ್ಕಾಗಿಲ್ಲ, ಕವರ್ ಮಾಡೋಕ್ಕಾಗಿಲ್ಲ ಪ್ಲೇಸಸ್. ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಸ್ತಾಗಿಬಿಡ್ತು. ಸೊ ಗೈಸ್ ನಾಳೆ ನಾವು ಹೋಗೋದು ಸುಮಾರು ಪ್ಲೇಸಸ್ ಇದೆ, ಪ್ಯಾರಾ ರೋಡ್ಸು, ಸುಮಾರು ಫೋರ್ಟ್ಸು ಅದೆಲ್ಲ ಇದೆ, ಎಲ್ಲ ಕವರ್ ಮಾಡಿ ನಾಳೆ ನಮಗೆ ತೋರಿಸ್ತಿದೆ. ಅಷ್ಟಂಕ ಬಾಯ್ ನಾಳೆ ಸಿಗೋಣ ವಿತ್ ಕ್ರೇಜಿ ಬ್ಲಾಗ್ಸ್ ಬರ್ತಾನೇ ಇರುತ್ತೆ. ಡೈಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದು ನಾನು ಕಂಟಿನ್ಯೂ ಮಾಡೋಣ, ಕನ್ಸಿಸ್ಟೆನ್ಸಿ ಹೋಗೋಣ. ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಬೈ ಗೈಸ್, ಸಿಗೋಣ ನಾಳೆ ನಮ್ಮ ಹೋಮ್ ಟೂರ್, ನಮ್ಮದು ರೆಸಾರ್ಟಿಂದು. ಬೈ